ಎನ್ಸಿಬಿ ದಾಳಿಯಿಂದ ಹೊರಬಂದ ಸತ್ಯ ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚನ್ನು ಹಚ್ಚುತ್ತಾ ಇದೆ. ದಿನೇ ದಿನೇ ಚಂದನವನದಲ್ಲಿನ ಡ್ರಗ್ಸ್ ದಂಧೆಯ ಬಣ್ಣ ಕಳಚ್ತಾ ಇದೆ. ಇಂದ್ರಜಿತ್ ಲಂಕೇಶ್ ಬೆನ್ನಲ್ಲೇ ಮತ್ತೊಬ್ಬ ನಟ ಸ್ಯಾಂಡಲ್ವುಡ್ನಲ್ಲಿರುವಂತಹ ಡ್ರಗ್ಸ್ ಬಗ್ಗೆ ಸೀಕ್ರೆಟ್ಸ್ ರಿವೀಲ್ ಮಾಡಿದ್ದಾರೆ. ಮತ್ತೊಂದು ಕಡೆ ಇಂದ್ರಜಿತ್ ಲಂಕೇಶ್ ಹೊತ್ತಿಸಿದ ಕಿಡಿ ಚಂದನವನವನ್ನ ಸುಡ್ತಾ ಇದೆ. ಯುವ ನಟ ಹೀರೋದ ಆದರೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಯಾಕೆ ಮಾಡ್ತಿಲ್ಲ? ಕೆಲವರು ಇದ್ದಾರೆ, ಹೆಸರು ಯಾರು ಹೇಳಬೇಕು ಅವ್ರು ಹೇಳಬೇಕಾಗುತ್ತೆ. ಒಂದು ಕಾರಲ್ಲಿ ಮಾದಕ ವಸ್ತುಗಳು ಸಿಕ್ತು, ಎಲ್ಲ ಹೆಸರುಗಳು ಬಹಿರಂಗ ಪಡಿಸಿದಾದ್ಮೇಲೂ ಅದು ಯಾಕೆ ಮುಚ್ಚೋಯ್ತು? 100% ಎಸ್, ನನಗೂ ಗೊತ್ತು ಕೆಲವರು ಇದ್ದಾರೆ. ಹನಿ ಟ್ರ್ಯಾಪ್ ಇರ್ಬೋದು, ಡ್ರಗ್ ತಗೊಳ್ಳೋದಿರ್ಬೋದು, ಇನ್ನೊಂದು ಪ್ರಾಸ್ಟಿಟ್ಯೂಷನ್ ಇರ್ಬೋದು, ಇದನ್ನ ಡೆಫಿನೆಟ್ಲಿ ಇನ್ವಾಲ್ವ್ ಆಗಿದ್ರೆ ಎಲ್ಲ ಜಾಗದಲ್ಲೂ ಎಲ್ಲ ಥರ ನಡೀತಿದೆ. ಅವರ ಎಲ್ಲ ವ್ಯವಸ್ಥೆ ಮಾಡಿ ಹೋಗ್ತಾರೆ. ಸಾಮಾನ್ಯರಿಗೆ ಒಂದು ನ್ಯಾಯ, ಸೆಲೆಬ್ರಿಟೀಸ್ಗೆ ಒಂದು ನ್ಯಾಯ. ಸ್ಯಾಂಡಲ್ವುಡ್ನಲ್ಲಿ ಗಾಂಜಾ ಘಾಟಿದೆ, ಚಂದನವನದಲ್ಲಿ ಡ್ರಗ್ಸ್ ದಂಧೆ ಜೋರಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಮಾದಕ ವಸ್ತುಗಳ ಮಾಫಿಯಾ ಮಹಾಜಾಲ ಸೃಷ್ಟಿಸಿದೆ. ದೊಡ್ಡವರ ಮಕ್ಕಳೇ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರೆ. ಈ ವಿಷಯ ಎಲ್ರಿಗೂ ಗೊತ್ತು ಅಂತ ಇಂದ್ರಜಿತ್ ಲಂಕೇಶ್ ಸ್ಫೋಟಕ ರಹಸ್ಯ ಹೊರಹಾಕಿದ್ರು. ಸಿನಿಮಾ ರಂಗದಲ್ಲಿ ಡ್ರಗ್ಸ್ ಸೇವನೆ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿ ಸವಾಲು ಹಾಕಿದ್ರು. ಸ್ಯಾಂಡಲ್ವುಡ್ನಲ್ಲಿನ ಡ್ರಗ್ಸ್ ಬಣ್ಣ ಬಯಲು ಮಾಡಲು ಸಿಡಿದಿದ್ದ ಇಂದ್ರಜಿತ್ ಬೆನ್ನಲ್ಲೇ ನಟ ಆದಿ ಲೋಕೇಶ್ ಕೂಡ ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ. 100% ಎಸ್, ನನಗೂ ಗೊತ್ತು ಕೆಲವರು ಇದ್ದಾರೆ. ಸ್ಯಾಂಡಲ್ವುಡ್ಗೂ ಡ್ರಗ್ಸ್ಗೂ ಲಿಂಕ್ ಇದೆ. ಇತ್ತೀಚೆಗೆ ಬಂದ ನಟರು ಡ್ರಗ್ಸ್ ತಗೋತಾರೆ. ಎನ್ಸಿಬಿ ಬಿಚ್ಚಿಟ್ಟ ಒಂದು ಎಳೆ ಇದೀಗ ಎಳೆಯಾಗಿ ಬಿಚ್ಚಿಕೊಳ್ತಿದೆ. ಬೆಂಗಳೂರಿನಲ್ಲಿ ಬೃಹತ್ ಡ್ರಗ್ಸ್ ಜಾಲ ಬಯಲಾದ ಬೆನ್ನಲ್ಲೇ ಚಂದನವನದ ಬಣ್ಣ ಕೂಡ ಕಳಚಿದೆ. ಕನ್ನಡ ಚಿತ್ರರಂಗದಲ್ಲಿರುವವರು ಕೂಡ ಡ್ರಗ್ಸ್ ತಗೋತಾರೆ. ಅಂಥದ್ದೊಂದು ದೊಡ್ಡ ಜಾಲವೇ ಇದೆ ಅಂದಿದ್ದ ಇಂದ್ರಜಿತ್ ಲಂಕೇಶ್ ಬೆನ್ನಲ್ಲೇ ನಟ ಆದಿ ಲೋಕೇಶ್ ಕೂಡ ಧ್ವನಿಗೂಡಿಸಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಬರೋ ನಟರಲ್ಲೇ ಡ್ರಗ್ಸ್ ದಾಸರು ಹೆಚ್ಚು ಅನ್ನೋ ಮೂಲಕ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಎಸ್, ನನಗೂ ಗೊತ್ತು ಕೆಲವರು ಇದ್ದಾರೆ. ಅಂದರೆ ಇವಾಗ ಬಂದಿರೋ ಪೀಳಿಗೆಯಲ್ಲಿ ಒಂದಷ್ಟು ಜನ ಇದ್ದಾರೆ. ಹೆಸರು ನಾನು ಹೇಳೋಕ್ಕಿಂತ ಯಾರು ಹೇಳಬೇಕು ಅವ್ರು ಹೇಳೋದು ಕರೆಕ್ಟಾಗಿರ್ತದೆ. ಶೂಟಿಂಗ್ ವೇಳೆಗೆ ಡ್ರಗ್ಸ್ ತಗೋತಾರೆ, ಕ್ಯಾಮ್ರಾ ಮುಂದೆ ನಶೆಯಲ್ಲೇ ಇರ್ತಾರೆ. ರಾತ್ರಿ ಮನೆ ಸೇರಿದಾಗ್ಲೂ ಪಾರ್ಟಿಗಳಷ್ಟೇ ಅಲ್ಲ, ಶೂಟಿಂಗ್ ಟೈಮ್ನಲ್ಲೂ ಡ್ರಗ್ಸ್ ಸೇವನೆ ಮಾಡ್ತಾರೆ. ಇದನ್ನ ನಾನೇ ನೋಡಿದ್ದೀನಿ. ಕ್ಯಾಮ್ರಾ ಮುಂದೆ ನಿಂತು ಬಣ್ಣ ಹಚ್ಚಿದಾಗ್ಲೂ ನಶೆಯ ಲೋಕದಲ್ಲಿ ತೇಲುವಂತ ನಟರು ಇದ್ದಾರೆ ಅಂತ ಆದಿ ಲೋಕೇಶ್ ಬಣ್ಣದ ಲೋಕದಲ್ಲಿನ ಕರಾಳ ಮುಖವನ್ನ ಬಿಚ್ಚಿಟ್ಟಿದ್ದಾರೆ. ಕೆಲಸ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಕೋ ಆರ್ಟಿಸ್ಟ್ ಹೆಂಗಿರ್ತಾರೆ, ಏನು ಕತೆ ಅವ್ರದ್ದು ಅಂತ. ಡ್ರಗ್ಸ್ ತೊಗೊಂಡ್ರೆ ನಿಮಗೆ ಸ್ಮೆಲ್ ಬರಲ್ಲ, ನಿಮ್ಗೆ ಗೊತ್ತೂ ಆಗಲ್ಲ. ಅವ್ರದೇ ಒಂದು ನಶಾಲಿರ್ತಾರೆ. ಶೂಟಿಂಗ್ ಸಂದರ್ಭದಲ್ಲಿ ಆ ತರದ್ದ ಒಂದಿಷ್ಟು ಘಟನೆಗಳು ಆಗಿರುವಂತ ಗಮನಕ್ಕಿದೆ. ಹಾಗಾದ್ರೆ 100% ಅವ್ರಿಗೆ ಇವತ್ತು ಕೆಲಸ ಆಗಬೇಕು, ಅವ್ರು ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತಾರೆ. ಸೊ ಅವ್ರದ್ದು ಚಟಗಳು ಏನೇನಿರ್ತದೆ ಅದಕ್ಕೆಲ್ಲ ನಾವು ಬಂಧನ ಹಾಕೋಕ್ಕಾಗಲ್ಲ. ರಾತ್ರಿ ಮಾಡಿರೋದೇ ಬೆಳಗ್ಗೆ ನಮಗೆ ತಲೆ ತಿರುಗ್ತಾ ಇರುತ್ತೆ. ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡಾಗ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ನಮಗೆ ತಲೆ ತಿರುಗ್ತಾ ಇರ್ತದೆ. ಸಣ್ಣ ದಪ್ಪ ಆಗಲು ಸ್ಟೆರಾಯ್ಡ್ ಸೇವನೆ, ದುಡ್ಡು ಕೊಟ್ರೆ ಎಲ್ಲಾ ಸಪ್ಲೈ ಮಾಡ್ತಾರೆ. ಹನಿ ಟ್ರ್ಯಾಪ್ ಇರ್ಬೋದು, ಡ್ರಗ್ ತಗೊಳ್ಳೋದಿರ್ಬೋದು, ಇನ್ನೊಂದು ಪ್ರಾಸ್ಟಿಟ್ಯೂಷನ್ ಇರ್ಬೋದು, ಇದನ್ನ ಡೆಫಿನೆಟ್ಲಿ ಇನ್ವಾಲ್ವ್ ಆಗಿದ್ರೆ ಸಿನಿಮಾ ರಂಗದಲ್ಲಿರೋ ಕೆಲವರು ನೇಮ್ ಫೇಮ್ ಮಾಡಲು ಏನ್ ಬೇಕಾದ್ರೂ ಮಾಡ್ತಾರೆ. ಅಂತಹ ವಾತಾವರಣ ಇಲ್ಲಿದೆ ಅಂತ ಇಂದ್ರಜಿತ್ ಲಂಕೇಶ್ ಬಾಂಬ್ ಹಾಕಿದ್ರು. ಈ ಬಾಂಬ್ನ ಬಿಸಿ ತಣ್ಣಗಾಗೋ ಮೊದಲೇ ಆದಿ ಲೋಕೇಶ್ ಕೂಡ ಇದಕ್ಕೆ ತುಪ್ಪ ಸೇರಿಸಿದ್ದಾರೆ. ಇವಾಗ ಕೆಲವರು ಸಣ್ಣ ಆಗಬೇಕು, ದಪ್ಪ ಆಗಬೇಕು, ಅದು ಆಳು ಮೂಳು ಅಂದ್ಬಿಟ್ಟು ಸ್ಟೆರಾಯ್ಡ್ಸ್ ತೊಗೊಳ್ಳೋದು ಅದೆಲ್ಲ ಮಾಡ್ತಾರೆ. ಜನರಲಿ ಎಲ್ಲರೂ ಮಾಡ್ತಾರೆ. ಸ್ಟೆರಾಯ್ಡ್ಸ್ ಅಗೇನ್ ಇಸ್ ಅ ಡ್ರಗ್ ಅಗೇನ್. ಸೊ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಏನು, ಅದ್ರದ್ದು ಹಿಂದೆ ಏನಾಗುತ್ತೆ ಅನ್ನೋದನ್ನ ಯಾರು ಹೇಳ್ಕೊಡಲ್ಲ. ಎಲ್ಲ ಕಡೆ ಎಲ್ಲ ಥರನೂ ವ್ಯವಹಾರಗಳು ನಡೀತಿದೆ. ಯು ಕಾಲ್ ಇಟ್ ಆಸ್ ಡ್ರಗ್ಸ್, ಯು ಕಾಲ್ ಇಟ್ ಫ್ರಮ್ ವಾಟ್ ಎವರ್, ಫ್ರಮ್ ಎನಿಥಿಂಗ್ ಟು ವುಮೆನ್ ಟು ವಾಟ್ ಎವರ್, ಎಲ್ಲ ಜಾಗದಲ್ಲೂ ಎಲ್ಲ ಥರ ನಡೀತಿದೆ. ಅದಕ್ಕೆಂತ ಕೆಲವು ಜನ ಇರ್ತಾರೆ, ಅದಕ್ಕೆ ಅಂತಲೇ ಮೀಸಲಾಗಿ ಒಂದಷ್ಟು ಜನ ಇರ್ತಾರೆ. ಅವ್ರುಗಳು ಬಂದು ಅವರೇ ಬಂದು ಏನೇನು ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ರೂಮ್ ಕೊಡ್ತಾರೆ, ಎಲ್ಲ ಹೊರಗಡೆ ಅವರೇ. ಇಂದ್ರಜಿತ್ ಲಂಕೇಶ್ ಬೆನ್ನಲ್ಲೇ ಆದಿ ಲೋಕೇಶ್ ನಂತರ ಇನ್ಯಾರು ಸೀಕ್ರೆಟ್ ಹೊರಗೆಳಿತಾರೋ ಗೊತ್ತಿಲ್ಲ. ಆದರೆ ಇಂದ್ರಜಿತ್ ಹೇಳಿಕೆ, ಆದಿ ಮಾತುಗಳಿಗೆ ಭಾರಿ ಪ್ರತಿರೋಧ ಕೂಡ ವ್ಯಕ್ತವಾಗ್ತಿದೆ. ಇಂದ್ರಜಿತ್ ಡ್ರಗ್ಸ್ ಪೋಸ್ಟ್ ಮಾರ್ಟಮ್ಗೆ ವಿರೋಧ, ಡ್ರಗ್ಸ್ ಮಾಫಿಯಾಗೆ ಯುವ ನಟನ ಬದುಕಲ್ಲಿ ಬಿರುಗಾಳಿ. ಒಂದ್ ಕಡೆ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಸೇವಿಸುವವರಿದ್ದಾರೆ, ಮಾದಕ ವಸ್ತು ಮಾಫಿಯಾಗೂ ಸಿನಿಮಾ ರಂಗಕ್ಕೂ ಲಿಂಕ್ ಇದೆ ಅನ್ನೋ ಇಂದ್ರಜಿತ್ ಲಂಕೇಶ್ ಮಾತಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಇತ್ತೀಚೆಗೆ ಸಾವನ್ನಪ್ಪಿದ್ದ ಯುವ ನಟನ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ ಅಂತ ನಟನ ಸಾವಿಗೆ ಡ್ರಗ್ಸ್ ಕಾರಣ ಅನ್ನೋ ರೀತಿ ಮಾತನಾಡಿದ್ರು.
ಈ ಮಾತಿಗೆ ಸರ್ಜಾ ಕುಟುಂಬ ಬೇಸರ ವ್ಯಕ್ತಪಡಿಸಿದೆ. ಮೇಘನಾ ಸರ್ಜಾ, ಧ್ರುವ ಸರ್ಜಾ, ಪ್ರಶಾಂತ್ ಸಂಬರಗಿ ಜೊತೆಗೆ ಮೆಸೇಜ್ನಲ್ಲಿ ನೋವು ವ್ಯಕ್ತಪಡಿಸಿದ್ದಾರೆ. ಇದರೊಂದಿಗೆ ನಟ ನವೀನ್ ಕೃಷ್ಣ, ಇಂದ್ರಜಿತ್ ಅವರಿಗೆ ಡ್ರಗ್ಸ್ ಜಾಲದ ಬಗ್ಗೆ ಗೊತ್ತಿದ್ರೆ ನೇರವಾಗಿ ಹೆಸರು ಹೇಳಬೇಕು, ಇಡೀ ಚಿತ್ರರಂಗವನ್ನ ದೂಷಿಸೋದು ಸರಿಯಲ್ಲ ಅಂತ ವಿರೋಧಿಸಿದ್ದಾರೆ. ಇವಾಗ ಇಂದ್ರಜಿತ್ ಲಂಕೇಶ್ ಅವರು ಅಷ್ಟು ನೇರವಾಗಿ ಆರೋಪ ಮಾಡಬೇಕಾದ್ರೆ ಅವ್ರು ಎಷ್ಟು ವೇಗದಲ್ಲಿ ಬಂದು ನನ್ನ ಹತ್ರ ನನಗೆ ಗೊತ್ತಿದೆ ನಾನು ಹೇಳ್ತೀನಿ ಅಂತ ಹೇಗೆ ಹೇಳಿದ್ರು, ಅಷ್ಟೇ ವೇಗದಲ್ಲಿ ಒಂದೇ ಸರಿ ಹೆಸರುಗಳನ್ನು ಹೇಳ್ಬೋದಾಗಿತ್ತಲ್ಲ. ಸ್ಯಾಂಡಲ್ವುಡ್ನಲ್ಲಿ ಈ ರೀತಿ ದೊಡ್ಡ ಸದ್ದು ಮಾಡ್ತಿರೋ ಡ್ರಗ್ಸ್ ಮಾಫಿಯಾ ಯುವ ನಟನ ಬದುಕಲ್ಲೂ ಬಿರುಗಾಳಿ ಎಬ್ಬಿಸಿದೆ. ಹಾಲು ತುಪ್ಪ, ಉಡುಂಬ, ಗೂಳಿಹಟ್ಟಿ ಸಿನಿಮಾಗಳ ನಾಯಕ ನಟ ಪವನ್ ಶೌರ್ಯ ಬದುಕು ತರಗೆಲೆಯಂತಾಗಿದೆ. ತನ್ನ ಮದುವೆ ಫಿಕ್ಸ್ ಆಗಿದ್ದು ಹುಡುಗಿ ಕಡೆಯವರು ಈ ಸುದ್ದಿ ಕೇಳಿ ಇದೀಗ ಸಿನಿಮಾ ರಂಗವನ್ನೇ ಬಿಟ್ಬಿಡು ಎಂತಿದ್ದಾರೆ ಅಂತ ಆತಂಕ ತೋಡ್ಕೊಂಡಿದ್ದಾರೆ. ಅಪ್ಕಮಿಂಗ್ ಹೀರೋಸು, ಅಪ್ಕಮಿಂಗ್ ಹೀರೋಯಿನ್ಸು ಇವ್ರುಗಳಿಂದನೇ ಸ್ಯಾಂಡಲ್ವುಡ್ಡಲ್ಲಿ ಡ್ರಗ್ಸು ಜಾಸ್ತಿ ಆಗ್ತಾ ಇರೋದು. ಇದು ಯಾವುದೇ ರೀತಿ ಫ್ಯಾಮಿಲಿಯವ್ರ ಯೋಚನೆ ಯಾವ ಥರ ಮಾಡ್ತಾರೆ? ಎಲ್ಲ ಆಗಿದೆ ಸರ್, ಮದುವೆ ಸೆಟ್ ಆಗೋ ಟೈಮು ಎಲ್ಲ ಮುಗಿದೋಗಿದೆ. ಬಟ್ ಮದುವೆ ಅಂತೂ ಕ್ಯಾನ್ಸಲ್ ಆಗಿಲ್ಲ, ಆಗೋದು ಇಲ್ಲ. ಬಟ್ ಭಯ ಅಂತ ಬರುತ್ತಲ್ವ ಯಾರಿಗೆ ಆದರೂ. ನಮ್ಮ ಇಂಡಸ್ಟ್ರಿ ಮರ್ಯಾದೆ ನಾವೇ ಕಳೆದಂಗಾಗುತ್ತೆ. ನಿರ್ದೇಶಕ ಇಂದ್ರಜಿತ್ ಲಂಕೇಶ್ಗೆ ಸಿಸಿಬಿ ನೋಟಿಸ್. ರಕ್ಷಣೆ ಕೊಟ್ಟರೆ ಎಲ್ಲವನ್ನ ಬಿಚ್ಚಿಡ್ತೇನೆಂದು ಬಾಂಬ್ ಸಿಡಿಸಿದ್ದ ಇಂದ್ರಜಿತ್ ಲಂಕೇಶ್ಗೆ ಸಿಸಿಬಿ ನೋಟಿಸ್ ನೀಡಿದೆ. ಡ್ರಗ್ಸ್ ಮಾಫಿಯಾ ಬಗ್ಗೆ ತಮಗೆ ಗೊತ್ತಿರೋ ಮಾಹಿತಿಯನ್ನ ತಿಳಿಸಲು ನಾಳೆ ಬೆಳಗ್ಗೆ 11:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ. ಸೊ ಇಂದ್ರಜಿತ್ ಲಂಕೇಶ್ ತಾವು ಸಿಡಿಸಿದ ಬಾಂಬ್ಗೆ ಸ್ಪಷ್ಟನೆ ಕೊಡ್ತಾರಾ? ವಿಚಾರಣೆಯಲ್ಲಿ ಯಾರ್ಯಾರ ಹೆಸರು ಹೊರಗೆ ಬರುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದ್ ಕಡೆ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಸೇವನೆ ಸುದ್ದಿ ದೊಡ್ಡ ಕಿಚ್ಚನ್ನ ಹಚ್ಚಿದೆ. ಸಿನಿಮಾ ಅಂಗಳವನ್ನ ಸುಡುತ್ತಿರೋ ಈ ಅಂಶ ಹೊರಬಂದಿದ್ದೆ ಎನ್ಸಿಬಿ ಕಾರ್ಯಾಚರಣೆಯಲ್ಲಿ. ಮಾಫಿಯಾ ಕಿಂಗ್ ಪಿನ್ ಅನಿಕಾ ಡಿ ವಿಚಾರಣೆಯಲ್ಲಿ ಮತ್ತಷ್ಟು ಸ್ಫೋಟಕ ರಹಸ್ಯಗಳು ಹೊರಗಡೆ ಬರ್ತಾ ಇವೆ. ಎನ್ಸಿಬಿ ಜೊತೆಗೆ ಸಿಸಿಬಿ ಕೂಡ ಡ್ರಗ್ಸ್ ಮಾಫಿಯಾ ಬೆನ್ನು ಬಿದ್ದಿದ್ದು ದಂಧೆಯ ಆಳ ಅಗಲ ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರು ಉಡ್ತಾ ಬೆಂಗಳೂರಾಗ್ತಿದೆ. ಮಕ್ಕಳ ಆಟಿಕೆಯಂತೆ ಕಾಲೇಜು ವಿದ್ಯಾರ್ಥಿಗಳು, ಯುವಕರ ಕೈಗೆ ಈಸಿಯಾಗಿ ಡ್ರಗ್ಸ್ ಸಿಗ್ತಿದೆ. ಸ್ಯಾಂಡಲ್ವುಡ್ನ ಅಂಗಳದಲ್ಲೂ ಡ್ರಗ್ಸ್ ದಾಂಗುಡಿ ಇಟ್ಟಿದೆ. ಬಣ್ಣದ ಜಾಗದಲ್ಲಿ ಗಾಂಜಾ, ಅಫೀಮು, ಕೊಕೈನ್, ಸ್ಟಿರಾಯ್ಡ್ನಂತಹ ನಶೆಯ ವಸ್ತುಗಳು ಬಂದು ಕೂತಿವೆ. ಆಕ್ಷನ್ ಕಟ್ ಹೇಳುವಾಗಲೇ ಶೂಟಿಂಗ್ ಜಾಗದಲ್ಲೇ ನಶೆಯಲ್ಲಿ ಕಲಾವಿದರು ಕಾಣಿಸಿಕೊಳ್ತಾರೆ ಅನ್ನೋ ಸೀಕ್ರೆಟ್ ಹೊರಗೆ ಬರ್ತಿದೆ. ದೊಡ್ಡಗುಬ್ಬಿಯ ಅನಿಕಾ ಅಪಾರ್ಟ್ಮೆಂಟ್ನಿಂದ ಹೊರಬಂದ ಸತ್ಯ ಇದೀಗ ಸ್ಯಾಂಡಲ್ವುಡ್ನಲ್ಲಿ ಬಿದ್ದಿದೆ. ಮ್ಯೂಸಿಷಿಯನ್ಸ್, ಸ್ಟಾರ್ಸ್ ಅನಿಕಾ ಗ್ರಾಹಕರಾಗಿದ್ರು ಎಂದು ನಾರ್ಕೋಟಿಕ್ಸ್ ಡ್ರಗ್ಸ್ ಬ್ಯೂರೋ ಹೊರಗೆಳೆದ ವಿಚಾರ ಹೊಸ ರೂಪ ಪಡೆದುಕೊಂಡಿದೆ. ಒಂದೆಡೆ ಸಿನಿಮಾ ರಂಗದಲ್ಲಿನ ಡ್ರಗ್ಸ್ ಮಾಫಿಯಾ ಬಗ್ಗೆ ಭಾರಿ ಚರ್ಚೆಯಾಗ್ತಿದ್ರೆ, ಅತ್ತ ಕಿಂಗ್ ಪಿನ್ ಅನಿಕಾ ಡಿ ವಿಚಾರಣೆಯಲ್ಲಿ ತನ್ನ ಸಿನಿ ಸ್ಟಾರ್ ಗ್ರಾಹಕರ ಹೆಸರು ಬಾಯ್ಬಿಟ್ಟಿದ್ದಾಳೆ. ಎನ್ಸಿಬಿಯಿಂದ ಅನಿಕಾಳ ತೀವ್ರ ವಿಚಾರಣೆ. 20 ನಟ ನಟಿಯರ ಹೆಸರು ಬಹಿರಂಗ. ಫಾರಿನ್ ಟು ಮುಂಬೈ, ಮುಂಬೈ ಟು ಬೆಂಗಳೂರು, ಹೀಗೆ ವಿದೇಶಿ ಮಾದಕ ವಸ್ತು ಬೆಂಗಳೂರಿನ ಗಲ್ಲಿ ಗಲ್ಲಿ ಸೇರ್ತಿರೋದ್ರ ಬಗ್ಗೆ ಎನ್ಸಿಬಿ ತಲಾಶ್ ಮಾಡ್ತಿದೆ. ಮಾದಕ ವಸ್ತು ಮಾರಾಟಕ್ಕೆ ಕೇಂದ್ರವಾಗಿದ್ದ ದೊಡ್ಡಗುಬ್ಬಿಯ ಅನಿಕಾ ಅಪಾರ್ಟ್ಮೆಂಟ್ನಲ್ಲಿ ಹುದುಗಿದ್ದ ಸೀಕ್ರೆಟ್ಸ್ ಹೊರಬರ್ತಿವೆ. ಅನಿಕಾ, ಅನೂಪ್ ಹಾಗೂ ರಾಜೇಶ್ ರವೀಂದ್ರನ್ ವಿಚಾರಣೆ ತೀವ್ರಗೊಂಡಿದ್ದು, ಕಿಂಗ್ ಪಿನ್ ತನ್ನ ಬಳಿ ಡ್ರಗ್ಸ್ ತಗೊಳ್ತಿದ್ದ ಸಿನಿಮಾ ಸ್ಟಾರ್ಸ್ ಹೆಸರು ಹೇಳಿದ್ದಾಳೆ ಎನ್ನಲಾಗಿದೆ. 20 ನಟ ನಟಿಯರ ಹೆಸರು ಬಹಿರಂಗಪಡಿಸಿರೋ ಅನಿಕಾ ಡಿ ವಿಚಾರಣೆಯಲ್ಲಿ 3 ನಟಿಯರು, 2 ನಟರು, ಧಾರಾವಾಹಿಯ 3 ಕಲಾವಿದರು, ಗಣ್ಯ ವ್ಯಕ್ತಿಗಳ 4 ಮಕ್ಕಳು ಹಾಗೂ ಓರ್ವ ಸಂಗೀತ ನಿರ್ದೇಶಕರ ಹೆಸರು ಬಹಿರಂಗಪಡಿಸಿದ್ದಾಳೆ ಎನ್ನಲಾಗಿದೆ. ಅನಿಕಾ ಬಾಯ್ಬಿಟ್ಟಿರೋ ಅಂಶಗಳ ಮೇಲೆ ಎನ್ಸಿಬಿ 20 ಕಲಾವಿದರ ಪಟ್ಟಿ ಸಿದ್ಧಪಡಿಸಿದೆ. ಶೀಘ್ರದಲ್ಲೇ ಆ ಕಲಾವಿದರಿಗೆ ಎನ್ಸಿಬಿ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಇನ್ನು ವಿಚಾರಣೆಯಲ್ಲಿ ಅನಿಕಾ ತನಗೆ ಜರ್ಮನಿಯಿಂದ ಡ್ರಗ್ಸ್ ಬರ್ತಿದ್ದ ಬಗ್ಗೆ ಗೊತ್ತಿಲ್ಲ, ನನ್ನ ಪತಿ ರೆಹಮಾನ್ನಿಂದ ಡ್ರಗ್ಸ್ ಪಡೆದು ಗ್ರಾಹಕರಿಗೆ ಸೇಲ್ ಮಾಡ್ತಿದ್ವಿ ಎಂದಿದ್ದಾಳೆ. ಸೊ ಅನಿಕಾ ಬಾಯ್ಬಿಟ್ಟಿರೋ ಹೆಸರುಗಳು ಎನ್ಸಿಬಿ ಲಿಸ್ಟ್ನಲ್ಲಿದ್ದು, ಸ್ಟಾರ್ ಗ್ರಾಹಕರಿಗೆ ಢವ ಢವ ಶುರುವಾಗಿದೆ. ಡ್ರಗ್ಸ್ ಮಾಫಿಯಾಗೆ ಬ್ರೇಕ್ ಹಾಕ್ತೀವಿ, ಐಜಿ ಡಿಜಿಪಿ ಖಡಕ್ ವಾರ್ನಿಂಗ್. ಅನಿಕಾ ಅಂಡ್ ಟೀಮ್ನಲ್ಲಿ 2 ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆಗೆ 204 ಕೆಜಿ ತೂಕದ 1 ಕೋಟಿ ಮೌಲ್ಯದ ಗಾಂಜಾ, ಹೀಗೆ ಸಂತೆಯಲ್ಲಿ ತರಕಾರಿ ಸಿಗುವಂತೆ ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಸೇಲ್ ಆಗ್ತಿದೆ. ಈ ಬೃಹತ್ ದಂಧೆಯ ಬೆನ್ನು ಬಿದ್ದಿರೋ ಎನ್ಸಿಬಿ ಹಾಗೂ ರಾಜ್ಯ ಪೊಲೀಸ್ ಇಲಾಖೆ ಇಂಚಿಂಚು ಅಂಶವನ್ನ ಬಯಲು ಮಾಡಲೆತ್ನಿಸಿದೆ. ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾಗೆ ಬ್ರೇಕ್ ಹಾಕ್ತೀವಿ,
ಸ್ಯಾಂಡಲ್ವುಡ್ ಆಗ್ಲಿ ಯಾವುದೇ ಕ್ಷೇತ್ರದಲ್ಲಾಗ್ಲಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳೋದಾಗಿ ಐಜಿ ಡಿಜಿಪಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿದೇಶಿ ಪ್ರಜೆಗಳ ಮೇಲೂ ಕಣ್ಣಿಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಡ್ರಗ್ಸ್ ಬಗ್ಗೆ ನಾವು ಬಹಳ ಸಖ್ತ್ ಕ್ರಮ ತಗೊಳ್ತೀವಿ. ಅದು ಯಾವುದು ವುಡ್ ಇರಲಿ, ಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಜನಸಾಮಾನ್ಯ ಇರಲಿ, ಸ್ಯಾಂಡಲ್ವುಡ್ ಇರಲಿ, ಯಾರು ಇದಕ್ಕೆ ಬಲಿ ಆಗಬಾರದು, ಇದಕ್ಕೆ ಅಡಿಕ್ಟ್ ಆಗಬಾರದು. ಈ ಫಾರಿನರ್ಸ್ ವಿರುದ್ಧ ಸಖ್ತ್ ಕ್ರಮ ತಗೊಳಕ್ಕೆ ಕಮಿಷನರ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. 14 ವರ್ಷದ ಬಾಲಕನ ಹೆಸರಲ್ಲಿ ಡ್ರಗ್ಸ್ ಪಾರ್ಸಲ್. ಉದ್ಯಮಿಗೆ ಬಂತು ಗಾಂಜಾ ಕೊರಿಯರ್. ಒಂದ್ ಕಡೆ ಡ್ರಗ್ಸ್ ಮಾಫಿಯಾ ಬಯಲು ಮಾಡಲೆತ್ನಿಸಿದ್ರೆ ಮತ್ತೊಂದ್ ಕಡೆ ರಾಜಧಾನಿ ಬೆಂಗಳೂರಿಗೆ ಪಾರ್ಸಲ್ ರೂಪದಲ್ಲಿ ಮಾದಕ ವಸ್ತು ಲೀಲಾಜಾಲವಾಗಿ ಬರುತ್ತಿದೆ. 14 ವರ್ಷದ ಬಾಲಕನ ಹೆಸರಲ್ಲಿ ಉದ್ಯಮಿಗೆ ಗಾಂಜಾ ಕೊರಿಯರ್ ಬಂದಿದೆ. ಕೊರಿಯರ್ ಕಳುಹಿಸಿದ ಆಸಾಮಿಗಳು ತಮ್ಮ ವಿಳಾಸ ಹಾಕಿರಲಿಲ್ಲ. ಕೊರಿಯರ್ ಪಡೆದ ತಂದೆ ಓಪನ್ ಮಾಡಿ ನೋಡಿದ್ರೆ ಒಮ್ಮೆಲೆ ಬೆಚ್ಚಿ ಬಿದ್ದಿದ್ರು. ಅದರಲ್ಲಿ ಇದ್ದಿದ್ದು ಗಾಂಜಾ ಪುಡಿ. ಕೂಡಲೇ ಸದಾಶಿವನಗರ ಪೊಲೀಸರಿಗೆ ವಿಷಯ ತಿಳಿಸಿ ಕೊರಿಯರ್ ಕಳಿಸಿದವರ ಬೆನ್ನು ಬಿದ್ರು. ಎಂಜಿ ರಸ್ತೆಯಿಂದ ಕೊರಿಯರ್ ಬಂದಿದ್ದು ಪೊಲೀಸರು ಓರ್ವನ ವಿಚಾರಣೆ ನಡೆಸಿದ್ದಾರೆ. ಸದ್ಯ ಐಟಿ ಸಿಟಿಯಲ್ಲಿ ಕಂಗೆಡಿಸ್ತಾ ಇರೋ ಡ್ರಗ್ಸ್ ಮಾಫಿಯಾದ ಬೇರುಗಳು ಎಲ್ಲೆಲ್ಲಿವೆ, ಎಲ್ಲೆಲ್ಲಿ ತಮ್ಮ ಕಬಂಧ ಬಾಹು ಚಾಚಿವೆ ಅನ್ನೋದರ ಶೋಧನೆ ತೀವ್ರವಾಗಿದೆ. ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಯಾರಾದ್ರೂ ಮೋಸ ಹೋದ್ರೆ ಪೊಲೀಸರು ಸ್ಟೇಷನ್ ಅಂತ ಕಂಪ್ಲೇಂಟ್ ಕೊಡೋಕೆ ಹೋಗೋದು ಕಾಮನ್. ಆದ್ರೆ ಇಲ್ಲೊಬ್ಬ ಅದೆಲ್ಲದಕ್ಕೂ ಉಲ್ಟಾ. ತನಗ್ ಮೋಸ ಆಗಿದೆ ಅಂತ ಹೇಳಿ ತನಗಾದ ಮೋಸದಂತೆಯೇ ಮತ್ತಷ್ಟು ಜನರಿಗೆ ಪಂಗನಾಮ ಹಾಕಿದ. ಗೋಲ್ಡ್ ಕಂಪನಿಗಳು ಇರ್ತಾವಲ್ಲ, ಅಲ್ಲಿ ಬಂಗಾರ ಅಡಿಟ್ಟು ದುಡ್ಡು ತಗೊಂಡಿದ್ದಾರೆ. ಉರುಫ್ 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 ಉಫ್ ಅನ್ನುವಷ್ಟು ಹೆಸರಿಟ್ಕೊಂಡು ಯಾಮಾರಿಸ್ತಿದ್ದ ಉರುಫ್ ಆಸಾಮಿ ಇವನೇ ನೋಡಿ, ಮಂಜುನಾಥ್. ಕನಕಪುರ ಮೂಲದ ಈ ಹೈದ ನಗರದ ತಿಲಕ್ ನಗರದಲ್ಲಿ ವಾಸವಾಗಿದ್ದ. ತನಗಾದ ಮೋಸವನ್ನ ಇತರಿಗೂ ಮಾಡಿದ್ದ. ಮೋಸ ಹೋದವನು ಮೋಸ ಮಾಡಿದ ಕಥೆ. ವಂಚನೆಯಾದ ದಾರಿಯಲ್ಲೇ ದುಡ್ಡು ಮಾಡಲು ನಿಂತ. ಪೊಲೀಸರ ಅತಿಥಿಯಾಗಿದ್ದು ಪೆಂಗ್ನಂತೆ ಪೋಸ್ ಕೊಡ್ತಾ ಇರೋ ಈತ ಸಾಮಾನ್ಯನಲ್ಲ. ಅಸಾಮಾನ್ಯ ಐಡಿಯಾ ಮಾಡಿ ನಾನ್ ಮೋಸ ಹೋಗಿದ್ದೀನಿ, ನನಗಾದ ಮೋಸದ ರೂಟ್ನಲ್ಲೇ ನಾನು ದುಡ್ಡು ಮಾಡಬೇಕು ಅಂದ್ಕೊಂಡು ದೋಖಾ ಮಾಡಿದ ಮೋಸಗಾರನಿವನು. ಇವನ ಮೋಸದ ಹಾದಿಯನ್ನ ಹೇಳ್ತೀವಿ ಕೇಳಿ. ಫ್ಲವರ್ ಡೆಕೋರೇಟರ್ ಆಗಿದ್ದ ಆರೋಪಿ ಕಳೆದ ಜನವರಿಯಲ್ಲಿ OLX-ನಲ್ಲಿ 5,000 ಮೌಲ್ಯದ ಮೊಬೈಲ್ ಬುಕ್ ಮಾಡಿದ್ದ. ಆದ್ರೆ ಮೊಬೈಲ್ ಸಿಗದೆ OLX-ನಲ್ಲಿ ಹಣ ಕಳೆದುಕೊಂಡ. ಫ್ಲವರ್ ಡೆಕೋರೇಟ್ ಕೆಲಸ ಮಾಡ್ತಾ ಇರಬೇಕಾದ್ರೆ ಇವನಿಗೆ ಒಂದು ಮೊಬೈಲ್ ತಗೋಬೇಕಾದ್ರೆ OLX-ನಲ್ಲಿ ಇವನಿಗೆ ಒಂದು ಚೀಟಿಂಗ್ ಆಗ್ತದೆ. ಹೇಗೆ ಚೀಟಿಂಗ್ ಆಗ್ತದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಅವನು ಗಮನ ಹರಿಸಿಬಿಟ್ಟು, ನಾನು ಏಕೆ ಈ ರೀತಿ ಚೀಟಿಂಗ್ ಮಾಡಬಾರ್ದು ಹಾಗೂ ನನ್ನ ಜೀವನ ನಿರ್ವಹಣೆ ಮಾಡಬಾರ್ದು, ಹೀಗೆ ತನಗೆ ಮೋಸ ಆಯ್ತು ಅಂತ ತಾನೂ ಮೋಸ ಮಾಡೋಕೆ ನಿಂತ. ಅದಕ್ಕೆ ಮಾಡಿದ್ದು ಆನ್ಲೈನ್ ಖರೀದಿ ಅವ್ಯವಹಾರ, OLX ದೋಖಾ. 5,000 ವಂಚನೆಗೆ ಒಂದೇ ತಿಂಗಳಲ್ಲಿ 9 ಲಕ್ಷ ಚೀಟಿಂಗ್. ವಂಚಿಸಿದ ದುಡ್ಡಲ್ಲಿ ಮನೆ ತುಂಬಾ ವಸ್ತುಗಳನ್ನ ತುಂಬಿದ. ತಾನು ಮೋಸ ಹೋಗಿದ್ದನ್ನೇ ಬಂಡವಾಳ ಮಾಡಿಕೊಂಡು OLX ಜಾಹೀರಾತುಗಳನ್ನ ಗಮನಿಸಿದ್ದ. ಯಾವ ರೀತಿ OLX-ನಲ್ಲಿ ವಂಚನೆ ಮಾಡಬಹುದು ಅನ್ನೋದನ್ನೆಲ್ಲ ತಡಕಾಡಿದ. ನಂತರ ಸೆಕೆಂಡ್ ಹ್ಯಾಂಡ್ ಶೋರೂಮ್ನಲ್ಲಿ ಮಾರಾಟಕ್ಕೆ ಇರೋ ಕಾರುಗಳ ಫೋಟೋಗಳನ್ನ ತೆಗೆದು ನಕಲಿ ಸಿಮ್ಗಳ ಮೂಲಕ OLX-ನಲ್ಲಿ ಹಾಕ್ತಿದ್ದ. ಕಡಿಮೆ ರೇಟ್ಗೆ ಕಾರ್ ಸಿಗುತ್ತೆ ಅಂತ ಬಂದ ಗ್ರಾಹಕರನ್ನ ಶೋರೂಮ್ನವರಿಗೆ ಅಸಲಿಯತ್ತು ಗೊತ್ತಾಗದಂತೆ ಟೆಸ್ಟ್ ಡ್ರೈವ್ಗೆ ಕಾರನ್ನ ಶೋರೂಮ್ನಿಂದ ತಗೊಂಡು ಹೋಗ್ತಿದ್ದ. ಕಾರ್ ತಗೊಳ್ಳೋಕೆ ಬಂದವರಿಂದ ಹಣ ತಗೊಂಡು ಎಸ್ಕೇಪ್ ಆಗ್ತಿದ್ದ. ಬನ್ನಿ ಕಾರ್ ಡೆಲಿವರಿ ತಗೊಂಡೋಗಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಬಂದ್ವಿ. ಬಂದಾಗ ಅವನು ಕಾರು ಮತ್ತು ಡಾಕ್ಯುಮೆಂಟ್ಸ್ ಬೇರೆ ಯಾರೋ ಇದ್ದರು, ಅವ್ರ ಕೈಯಲ್ಲಿ ತರಿಸ್ದ ಕಾರು ಮತ್ತು ಡಾಕ್ಯುಮೆಂಟ್ಸು ಎಲ್ಲ ನೋಡಿದ್ಮೇಲೆ ಅವನಿಗೆ 4,50,000 ಕ್ಯಾಶ್ ಕೊಟ್ವಿ. ಸರ್ ಅಲ್ಲಿ ಪಕ್ಕದಲ್ಲಿ ಅಂಗಡಿಯಲ್ಲಿ, ನಮ್ಮದೇ ಅಂಗಡಿ ಅದು, ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರನ್ನ ಅಲ್ಲಿ ಡ್ರಾಪ್ ಮಾಡ್ದ. ಅಲ್ಲಿ ಡ್ರಾಪ್ ಮಾಡಾದ್ಮೇಲೆ ಅವ್ನು ಹೋಗಿ ಡಾಕ್ಯುಮೆಂಟ್ಸ್ ಕೇಳೋಷ್ಟರಲ್ಲಿ ಇವ್ರು ಎಸ್ಕೇಪ್ ಆಗಿದ್ದಾರೆ. ಕಾರ್ ಅಷ್ಟೇ ಅಲ್ಲ, ಬೈಕ್, ವಸ್ತುಗಳು, ಚಿನ್ನ, ಈ ರೀತಿ 10 ಹಲವು ರೀತಿಯಲ್ಲಿ ಮಂಜುನಾಥ್ ಉಂಡೆನಾಮ ಹಾಕಿದ್ದ. ಮೋಸದಿಂದ ಸಂಪಾದಿಸಿದ್ದ ದುಡ್ಡಿಂದ ತನಗೆ ಬೇಕಾದ ವಸ್ತುಗಳನ್ನೆಲ್ಲ ಕೊಂಡ್ಕೊಂಡು ಮನೆ ತುಂಬಿಸ್ಕೊಂಡಿದ್ದ. ಪ್ರತಿ ಸಾರಿ ಇದನ್ನೇ ಮಾಡಿ ಬದುಕಲಿಕ್ಕೆ ಆಗೋಲ್ಲ. ಯಾವಾಗ ದುಡ್ಡು ಬೇಕನ್ಸುತ್ತೆ ಆ ಹೊತ್ತಿನಲ್ಲಿ ಇವನು ಬೇರೆ ಈ ಒಂದು ಗೋಲ್ಡ್ ಕಂಪನಿಗಳು ಇರ್ತಾವಲ್ಲ, ಅಲ್ಲಿ ಬಂಗಾರ ಅಡಿಟ್ಟು ದುಡ್ಡು ತಗೊಂಡಿದ್ದಾನೆ. ಆ ದುಡ್ಡಿನಿಂದ ಅವನು ಜೀವನ ಮಾಡ್ತಾನೆ. ಅದನ್ನ ಅವನು ಹೇಳಿದಾಗ ನಾವು ಅವ್ರಿಗೆ ಹೋಗಿ ರಿಕ್ವಿಸಿಷನ್ ಕೊಟ್ಟು ತಗೊಂಡ್ಬಂದಿದ್ದ. ದುಡಿಯದೆ ಬೆವರು ಹರಿಸದೆ ಮೋಸದ ದಾರಿಯಲ್ಲಿ ದುಡ್ಡು ಮಾಡಿದವನು ಹೆಂಡತಿಗೆ ಒಡವೆ ಮಾಡಿಸಿಕೊಟ್ಟಿದ್ದ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ಸುಮಾರು ಒಂದು 12 ಲಕ್ಷ ರೂಪಾಯಿ ಹಣದ್ದು ಮೋಸ ಆಗಿದೆ. ಅದರಲ್ಲಿ ಸುಮಾರು 9 ಲಕ್ಷ ರೂಪಾಯಿ ಇರ್ತಕ್ಕಂತಹ ಅವನು ಯಾವುದಕ್ಕೆ ಖರ್ಚು ಮಾಡಿದ್ದಾನೆ.
ಅದನ್ನೆಲ್ಲ ನಾವು ಈಗ ರಿಕವರಿ ಮಾಡಿದ್ದೇವೆ. ಸದ್ಯ ಮಂಜುನಾಥ್ ಉರುಫ್ ನಂದೀಶ್ ರೆಡ್ಡಿ ಉರುಫ್ ಬಾಬು ಉರುಫ್ ಭರತ್ ಉರುಫ್ ಶಿವಾಜಿ ರಾವ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ವಸ್ತುಗಳನ್ನೆಲ್ಲ ರಿಕವರಿ ಮಾಡ್ತಿದ್ದು ಇನ್ನೆಷ್ಟು ಜನರಿಗೆ ನಾಮ ಹಾಕಿದ್ದ ಅನ್ನೋದನ್ನ ಬಯಲು ಮಾಡ್ತಿದ್ದಾರೆ. ಮಂಜುನಾಥಿಯನ್ ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನೇನು ನಾಡಿದ್ರಿಂದ ಅನ್ಲಾಕ್ 4.0 ಗೈಡ್ಲೈನ್ಸ್ ಜಾರಿಗೆ ಬರ್ತಾ ಇದೆ. ಅದಕ್ಕೆ ಪ್ರಿಪರೇಷನ್ ಹೇಗಿದೆ ಮಾಹಿತಿ ಕೊಡ್ತೀವಿ. ಬ್ರೇಕ್ ಆಗುತ್ತೆ. ನಾಡಿದ್ದು ರಾಜ್ಯ ಮತ್ತಷ್ಟು ಕ್ಷೇತ್ರಗಳಲ್ಲಿ ಅನ್ಲಾಕ್ ಆಗಲಿದೆ. ಈಗಾಗಲೇ ಮೆಟ್ರೋ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಹೇಗೆ ಸಂಚಾರ ಆರಂಭಿಸಬೇಕು ಅನ್ನೋದು ಪ್ರಶ್ನೆ. ಇದರೊಂದಿಗೆ ಬಾಗಿಲು ಮುಚ್ಚಿಕೊಂಡಿದ್ದ ಬಾರ್, ಪಬ್, ರೆಸ್ಟೋರೆಂಟ್ ತೆರೆದಿದೆ. ಬಾಗಿಲು ಬಾ ಗ್ರಾಹಕ ಅನ್ನೋ ಟೈಮ್ ಹತ್ತಿರವಾಗ್ತಾ ಇದೆ. ಮೆಟ್ರೋ ಸೇವೆಯನ್ನು ಶೀಘ್ರವೇ ಪ್ರಾರಂಭ ಮಾಡಲಾಗುತ್ತೆ. ಕೊರೋನಾದಿಂದ ಬಂದ್ ಆಗಿದ್ದ ಚಟುವಟಿಕೆಗಳೆಲ್ಲ ಹಂತ ಹಂತವಾಗಿ ಆರಂಭವಾಗ್ತಿವೆ. ಜೂನ್ನಿಂದ ಆರಂಭವಾಗಿರೋ ಅನ್ಲಾಕ್ನಲ್ಲಿ ಹಲವು ಆರ್ಥಿಕ ಚಟುವಟಿಕೆಗಳು ಮತ್ತೆ ಶುರುವಾಗ್ತಿವೆ. ಸದ್ಯ ಸೆಪ್ಟೆಂಬರ್ನಿಂದ ಅನ್ಲಾಕ್ 4 ಜಾರಿಯಾಗಲಿದ್ದು ಮೆಟ್ರೋಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೆಪ್ಟೆಂಬರ್ 7ರಿಂದ ಸಿಟಿಯಲ್ಲಿ ಓಡುತ್ತೆ ನಮ್ಮ ಮೆಟ್ರೋ. ನಿಯಮಗಳ ಬಗ್ಗೆ ಚರ್ಚೆಗೆ ನಾಳೆ ಬಿಎಂಆರ್ಸಿಎಲ್ ಸಭೆ. ಎಸ್, ಸೆಪ್ಟೆಂಬರ್ನಿಂದ ಅನ್ಲಾಕ್ 4 ಜಾರಿಯಾಗ್ತಾ ಇದ್ದು 7ನೇ ತಾರೀಕಿನಿಂದ ದೇಶಾದ್ಯಂತ ಮೆಟ್ರೋ ರೈಲು ಮತ್ತೆ ಹಳಿಗೆ ಬರಲಿದೆ. ಸತತ 5 ತಿಂಗಳಿನಿಂದ ಪ್ರಯಾಣಿಕರನ್ನ ಕಾಣದ ಮೆಟ್ರೋ ಮತ್ತೆ ಪ್ಯಾಸೆಂಜರ್ಗಳನ್ನ ಹತ್ತಿಸಿಕೊಂಡು ಸಿಟಿ ಸುತ್ತಲಿದೆ. ಕೇಂದ್ರ ಸರ್ಕಾರ ಮೆಟ್ರೋ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಬಿಎಂಆರ್ಸಿಎಲ್ ನಾಳೆ ಸಭೆ ಮಾಡಲಿದೆ. ಮೆಟ್ರೋದಲ್ಲಿ ಹೇಗೆ ನಿಯಮಗಳನ್ನ ಪಾಲಿಸಬೇಕು ಅನ್ನೋದರ ಬಗ್ಗೆ ಚರ್ಚಿಸಲಿದ್ದಾರೆ. ನಾಳಿನ ಸಭೆಯಲ್ಲಿ ಒಂದು ಟ್ರಿಪ್ಗೆ ಎಷ್ಟು ಜನರಿಗೆ ಟಿಕೆಟ್ ನೀಡಬೇಕು, ಒಂದು ಟ್ರಿಪ್ನಲ್ಲಿ ಎಷ್ಟು ಜನ ಪ್ರಯಾಣಿಸಬೇಕು, ಪ್ರಯಾಣ ವೇಳೆ ಸಾಮಾಜಿಕ ಅಂತರ ಪಾಲನೆ ಹೇಗೆ ಮಾಡಬೇಕು, ಸ್ಯಾನಿಟೈಸೇಷನ್ ಸೇರಿದಂತೆ ಇತರೆ ನಿಯಮಗಳ ಪಾಲನೆ ಹೇಗೆ ಮಾಡೋದು ಅನ್ನೋದರ ಬಗ್ಗೆ ಚರ್ಚಿಸಲಿದ್ದಾರೆ. ಈಗಾಗಲೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಗುರುತು ಮಾಡಲಾಗಿದೆ. ಆರಂಭಿಕ ಹಂತದಲ್ಲಿ ಕೆಲವು ರೈಲುಗಳನ್ನು ಮಾತ್ರ ಓಡಿಸಿ ನಂತರ ಪರಿಸ್ಥಿತಿ ಅವಲೋಕನ ಮಾಡಿ ಹಂತ ಹಂತವಾಗಿ ರೈಲುಗಳನ್ನು ಓಡಿಸುವ ಚಿಂತನೆ ಬಿಎಂಆರ್ಸಿಎಲ್ನದ್ದು. ಟಿಕೆಟ್ಗಳ ಬದಲು ಸ್ಮಾರ್ಟ್ ಕಾರ್ಡ್ ಮಾತ್ರ ಬಳಕೆ ಮಾಡುವುದರ ಬಗ್ಗೆಯೂ ಚಿಂತಿಸಲಾಗ್ತಾ ಇದೆ. ಸಿಬ್ಬಂದಿ ಮತ್ತು ಪ್ರಯಾಣಿಕರ ಸುರಕ್ಷತೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಇದೆಲ್ಲದರ ಬಗ್ಗೆ ನಾಳಿನ ಸಭೆಯಲ್ಲಿ ಚರ್ಚಿಸಲಾಗುತ್ತೆ. ಪಬ್, ಬಾರ್, ರೆಸ್ಟೋರೆಂಟ್ ಕೂಡ ಓಪನ್. ನಾಳೆ ಸರ್ಕಾರದಿಂದ ಅಧಿಕೃತ ಆದೇಶ ಸಾಧ್ಯತೆ. ಅನ್ಲಾಕ್ 3ನಲ್ಲೂ ಬಾರ್, ಪಬ್, ರೆಸ್ಟೋರೆಂಟ್ ಓಪನ್ಗೆ ಅವಕಾಶ ಇರಲಿಲ್ಲ. ಮದ್ಯ ಮಾರಾಟಕ್ಕೆ ಅನುಮತಿ ನೀಡಿದ್ರೂ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಮದ್ಯ ಸೇವನೆಗೆ ಅವಕಾಶ ಇರಲಿಲ್ಲ. ಇದೀಗ ಅನ್ಲಾಕ್ 4ನಲ್ಲಿ ಬಾರ್, ಪಬ್, ರೆಸ್ಟೋರೆಂಟ್ ಓಪನ್ಗೂ ಅವಕಾಶ ಇದೆ. ಹೀಗಾಗಿ ರಾಜ್ಯ ಅಬಕಾರಿ ಇಲಾಖೆ ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಮದ್ಯ ಪೂರೈಸುವ ನಿರ್ಧಾರಕ್ಕೆ ಬಂದಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮ್ಮತಿ ನೀಡಿದ್ದು ನಾಳೆ ಸರ್ಕಾರಿ ಆದೇಶ ಹೊರಬೀಳಲಿದೆ. ಸಾಮಾಜಿಕ ಅಂತರ ನಿಯಮ ಪಾಲಿಸಿಕೊಂಡು ಮದ್ಯ ಸರಬರಾಜು ಮಾಡಬಹುದು. 50% ಸೀಟ್ಗಳಲ್ಲಿ ಮಾತ್ರ ಗ್ರಾಹಕರಿಗೆ ಅವಕಾಶ. ಬಾರ್, ಕ್ಲಬ್ ಪ್ರವೇಶಿಸುವಾಗ ಸ್ಯಾನಿಟೈಸರ್ ಬಳಕೆ ಕಡ್ಡಾಯ ಸೇರಿದಂತೆ ನಿಯಮಗಳು ಹೊರಬೀಳಲಿವೆ. ಸೌಮ್ಯ ಕಳಸ ಜೊತೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ. ಬ್ರೇಕ್ ಆಗುತ್ತೆ.